ಯತ್ನಾಳ್ ದಲಿತ ವಿರೋಧಿ ಹೇಳಿಕೆ ಹಿನ್ನೆಲೆ ದಲಿತ ಸಮುದಾಯದ ಮುಖಂಡರು ಈಗ ದೂರು ಕೊಟ್ಟಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರಿಗೆ ಅಪಮಾನ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯತ್ನಾಳ್ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಐ ಥಿಂಕ್ ಅಟ್ರಾಸಿಟಿ ಕೇಸ್ ದಾಖಲಾಗಿರುತ್ತೆ. ಮುಷ್ತಾಕ್ ವಿರೋಧಿಸುವ ಭರದಲ್ಲಿ ದಲಿತರಿಗೆ ನಿಂದನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ದಲಿತರು ಚಾಮುಂಡಿಯನ್ನ ಪೂಜೆ ಮಾಡುವಂತಿಲ್ಲ ಅಂತ ಯತ್ನಾಳ್ ಅವರು ಹೇಳ್ಬಿಟ್ರು. ಒಬ್ಬ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ, ಆ ಹಕ್ಕಿಲ್ಲ ಅಂತ ವಿಡಿಯೋ ಆಧರಿಸಿ ದೂರು ಕೊಟ್ಟಿದ್ದಾರಂತೆ ಮಲ್ಲು ಪೂಜಾ. ಕೊಪ್ಪಳ ನಗರ ಠಾಣೆಯಲ್ಲಿ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯತ್ನಾಳ್ ದಲಿತ ವಿರೋಧಿ ಹೇಳಿಕೆ ದೂರು ದಾಖಲಾಗಿದೆ. ಎಷ್ಟು ಗಂಭೀರ ಪ್ರಕರಣ ಆಗುತ್ತೆ ಅನ್ನೋದು ಗೊತ್ತಲ್ಲ ನಿಮ್ಗೆ. ಜಾತಿ ನಿಂದನೆ ಕೇಸ್ ದಾಖಲಾಗ್ಬಿಟ್ರೆ, ಅಟ್ರಾಸಿಟಿ ಕೇಸ್ ದಾಖಲಾದ್ರೆ ಅತಿ ದೊಡ್ಡ ಸಂಕಷ್ಟ ಯತ್ನಾಳ್ ಅವರಿಗೆ. ನಾನು ಆಗ್ಲೇ ಹೇಳದ್ನಲ್ಲ, ಯತ್ನಾಳ್ ಅವರು ಪ್ರತಿ ಬಾರಿ ಕೂಡ ವಿರೋಧಿ ಹೇಳಿಕೆಗಳನ್ನ, ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಮಾತನಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ತಮ್ಮನ್ನ ತಾವು ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಫೈರ್ ಬ್ರ್ಯಾಂಡ್ ಅಂತೆಲ್ಲ ಯತ್ನಾಳ್ ಅವರನ್ನ ಕರೀತಾರೆ. ಬಟ್ 4 ಜನ ಚಪ್ಪಾಳೆ ಹಾಕ್ತಾರ ಅಂದ ತಕ್ಷಣ ಏನೇನೋ ಮಾತನಾಡೋದಲ್ಲ ಯತ್ನಾಳ್ ಅವರೇ. ಒಂದು ಪೋಸ್ಟ್ ಓಡಾಡ್ತಿತ್ತು ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ, ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳಿಗೆ ಕೂಡ ನಾವು ಹೂ ಮುಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ, ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳಿಗೆ ಕೂಡ ನಾವು ಹೂ ಮುಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ಹಿಂದೂ ಮುಖಂಡರ ಸ್ಟೇಟ್ಮೆಂಟ್. ಮಲ್ಲು ಪೂಜಾರ್ ಅವರು ದೂರು ಕೊಟ್ಟ ಬಳಿಕ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಯತ್ನಾಳ್ ಅವರ ಈ ಹೇಳಿಕೆ ಸರಿಯಲ್ಲ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಲ್ಲು ಪೂಜಾರ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮಲ್ಲು ಪೂಜಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅಲ್ಲ, ನನಗೆ ಒಂದು ಅರ್ಥ ಆಗ್ಲಿಲ್ಲ ಯತ್ನಾಳ್ ಅವ್ರ ಮಾತನ್ನ ಕೇಳಿಸ್ಕೊಂಡು. ಇನ್ನು ಯಾವ ಕಾಲದಲ್ಲಿ ಇದ್ದೀವಿ ನಾವೆಲ್ಲ ಅಂತ. ನಾನ್ ಮೇಲು ನೀನ್ ಕೀಳು ಅನ್ನೋದನ್ನ ಸರಿ ಮಾಡಬೇಕಾದಂತ ಜನನಾಯಕರ ಬಾಯಿಲಿ ಇಂತ ಮಾತನ್ನ ನಿರೀಕ್ಷೆ ಮಾಡಿದ್ರಾ? ಮೇಡಮ್, ಅವರು ಜನಪ್ರತಿನಿಧಿಯಾಗಿ ಈ ರೀತಿ ಹೇಳಿಕೆ ಕೊಡೋದು ಅವರ ಗಣತಿಗೆ ಶೋಭೆ ಅಲ್ಲ ಅಂತೇಳಿ ನಾವು ಒಂದು ಹೇಳಿಕೆ ಇಚ್ಛೆ ಪಡ್ತೇನೆ. ಆಮೇಲೆ ಏನಾಗ್ತದೆ, ಪದೇ ಪದೇ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಬಿಟ್ಟು ಬರೀ ರಾಜ್ಯದಲ್ಲಿ ಕೋಮು ಸಂಘರ್ಷ, ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಅದು ಶೋಭೆ ಅಲ್ಲ. ಆಮೇಲೆ ಚಾಮುಂಡಿ ದೇವರು ಹಿಂದೂಗಳ ಹಬ್ಬ, ಅದು ಹಿಂದೂಗಳಲ್ಲಿ ಕೂಡ ದಲಿತರು ಬರ್ತಾರೆ. ಅವರು ಮಾತಿನ ಭರಾಟೆಯಲ್ಲಿ ಅಥವಾ ಪ್ರಚಾರದ ಗೀಳನ್ನ ಪಡಿಬೇಕನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಸನಾತನ ಧರ್ಮೀಯರಿಗೆ ಮಾತ್ರ ಅವಕಾಶ, ಹಿಂದೂ ಹೆಣ್ಮಕ್ಳಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಒಂದು ಅತಿ ಕೀಳು ಮಟ್ಟದ ಹೇಳಿಕೆಯನ್ನ ನೀಡ್ತಾರೆ. ಸೊ ಹಾಗಾಗಿ ಯತ್ನಾಳ್ ಅವರಿಗೆ ನಾವು ಒಂದು ಆಗ್ರಹವನ್ನ ಮಾಡ್ತಿದ್ದೇವೆ. ನೀವು ಈ ಕ್ಷಣದಿಂದಲೇ ರಾಜ್ಯದ ದಲಿತ ಹೆಣ್ಣು ಮಕ್ಕಳ ಬೇಸರಕ್ಕಾಗಿ ಕ್ಷಮೆಯನ್ನ ಕೇಳದಿದ್ದರೆ ಪ್ರತಿ ಜಿಲ್ಲೆಯಲ್ಲಿ ನಿಮ್ಗ ಪ್ರತಿಭಟನೆ ಅಥವಾ ಬೇರೆ ರೂಪದ ಹೋರಾಟಗಳು ನಿಮ್ಗ ಕಾಯ್ತಾ ಇದಾವೆ. ಅಲ್ಲ ಮಲ್ಲು ಪೂಜಾರ್ ಅವರೇ, ನನಗೊಂದು ಪ್ರಶ್ನೆ. ಈ ಹಿಂದೆ ಅನೇಕ ಸುದ್ದಿಗಳನ್ನ ನೋಡ್ತಾ ಇದ್ವಪ್ಪ. ಎಷ್ಟೋ ಜನ ದೇಗುಲಕ್ಕೆ ದಲಿತರನ್ನ ಬಿಡಲ್ಲ, ಅವ್ರು ಬಂದ್ ಹೋದ್ಮೇಲೆ ದೇಗುಲ ಸ್ವಚ್ಛ ಮಾಡ್ತಾರಂತೆ. ಇಂಥ ಸುದ್ದಿಗಳನ್ನ ಕೇಳಿದಾಗ ಬಹಳ ನೋವಾಗೋದು. ಅಲ್ಲಿ ಅಧಿಕಾರಿಗಳು ಕೇಳ್ತಿದ್ವಿ, ಜಾಗೃತಿ ಮೂಡಿಸಿಯಪ್ಪ, ಜನರ ಮನಸ್ಥಿತಿ ಸರಿ ಮಾಡಿ, ಯಾವ ಕಾಲದಲ್ಲಿ ಇದ್ದೀವಿ ನಾವು ಅಂತ ಪ್ರಶ್ನೆ ಮಾಡ್ತಿದ್ವಿ. ಬಟ್ ಇದನ್ನ ಸರಿ ಮಾಡ್ಬೇಕಾದವರು, ಜಾಗೃತಿ ಮೂಡಿಸ್ಬೇಕಾದವರು ಜನರ ಮನಸ್ಸಲ್ಲಿ ಇಂಥ ವಿಷ ಬೀಜ ಬಿತ್ತುತ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಅಂತ ಇವರಿಗೆ? ಸರ್ ಮೇಡಮ್, ಅವ್ರ ಮನಸ್ಥಿತಿಯಲ್ಲಿರ್ತಕ್ಕಂಥ, ಅವ್ರ ಮನಸ್ಸಿನಾಗ ಇರ್ತಕ್ಕಂಥ ಮಾತುಗಳು ಸ್ಟೇಟ್ಮೆಂಟ್ ಮುಖಾಂತರ ಹೊರಗಡೆ ಬಂದಿದ್ದಾವೆ. ಅವ್ರದ್ದು ಎಲ್ಲಿ ಮಟ್ಟ ಹೋದ್ರು ಮೇಲ್ವರ್ಗ, ನಾನು ಕೀಳು, ಮೇಲು ಅನ್ನೋ ಭಾವನೆ ಅವ್ರ ಹತ್ರ ಇನ್ನೂ ಹಾಗೆ ಇದೆ. ಯಾಕಂದ್ರೆ ನಾನು ಗೌಡಿಕೆ ಸಂಸ್ಕೃತಿ, ನಾನು ಅದರಲ್ಲೇ ಜೀವನ ಮಾಡಬೇಕು, ದಲಿತರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ಅವ್ರಿಗೆ ಯಾವುದೇ ಉನ್ನತ ಹುದ್ದೆಗಳನ್ನು ಕೊಡಬಾರ್ದು, ಸಮಾಜದ ಮುಖ್ಯವಾಹಿನಿಗೆ ಅವ್ರು ಬರ್ಲೇಬಾರ್ದು, ಅವ್ರು ಎಲ್ಲಿ ಶೋಷಣೆಗೆ ಒಳಗಾಗಿದ್ರೆ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಆಗ್ಲೇಬೇಕು, ಅದರಲ್ಲೇ ನಾನು ರಾಜಕಾರಣ ಮಾಡ್ಬೇಕನ್ನೋ ಮನಸ್ಥಿತಿಯಲ್ಲಿ ಯತ್ನಾಳ್ ಅವರು ಇದ್ದಾರೆ.
ಸೊ ಇದು ಅವರ ಇದಕ್ಕೆ ಶೋಭೆ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನಾನು. ಅಲ್ಲ ಮಲ್ಲು ಅವರು ಯತ್ನಾಳ್ ಅವ್ರದ್ದು ಅತಿರೇಕದ ಸ್ಟೇಟ್ಮೆಂಟ್ಗಳಂತ ಅನಿಸ್ತಾ ಇಲ್ವಾ? ಇತ್ತೀಚೆಗೆ 4 ಜನ ಚಪ್ಪಾಳೆ ಹಾಕ್ತಾರೆ, ಶಿಳ್ಳೆ ಹಾಕ್ತಾರೆ ಅಂದ ಮಾತ್ರಕ್ಕೆ ಈ ರೀತಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಯಾಕೆ ಪದೇ ಪದೇ ಬರಬೇಕು ಅಂತ? ಒಳ್ಳೇದಾಯ್ತು ಅನ್ಸುತ್ತಪ್ಪ ಇವ್ರನ್ನ ಪಕ್ಷದಿಂದ ಆಚೆ ಹಾಕಿ. ಮೇಡಮ್ ಒಂದು ಹಳ್ಳಿ ಭಾಷೆಯಲ್ಲಿ ಗಾದೆ ಇದೆ, ಪಾಪದ ಕೊಡ ತುಂಬಿದ ಮೇಲೆ ಅದು ತುಳುಕ್ಲೇಬೇಕಂತಾರಲ್ಲ, ಆ ರೀತಿ ಆಗಿದೆ ಅವ್ರದ್ದು. ಪಾಪ ತುಂಬಿದೆ, ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನೆ. ಅವ್ರು ಯಾರೋ ಒಬ್ರು 4 ಜನ ಯುವಕರು ಶಿಳೆ ಹೊಡಿತಾರೆ ಅನ್ನೋದ್ಲೆ ನಾ ರಾಜ್ಯ ನಾಯಕ ಆಗ್ತೀನಿ, ನಾ CM ಆಗ್ತೀನಿ ಅಂತೇಳಿ ಅವ್ರೇನ ಭ್ರಮೆಯಲ್ಲಿ ನಿಂತಾರೆ. ಅದನ್ನ ಶುದ್ಧ ಸುಳ್ಳೋದು. ಒಳ್ಳೆ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟ ಅದೇ ಬಿಜಾಪುರ ನಗರದಲ್ಲಿ ಅಥವಾ ಬೇರೆ ಇದು ಜಿಲ್ಲೆಯಲ್ಲಿ ನಿಂತು ನೋಡ್ಲವ್ರು. ಅದು ಏನೋ ಒಂದು ಹಿಂದೆ 2023 ಚುನಾವಣೆ ನಡೀತು, ಗೆದ್ರು, ಬಿಜೆಪಿ ಚಿಹ್ನೆಯಲ್ಲಿ ಗೆದ್ರು. ಈಗ ಬಿಜೆಪಿ ಪಕ್ಷದಿಂದನೇ ಉಚ್ಚಾಟನೆ ಮಾಡಿದ್ದಾರೆ. ಈಗ ಕೆಲವೊಂದಿಷ್ಟು ಬಜರಂಗ ದಳ ಸಂಘ ಕಾರ್ಯಕರ್ತರು ಅಥವಾ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅವ್ರು ಜೈಕಾರ ಆಗ್ತಾರಂತ ಅವ್ರು ಇಟ್ಕೊಂಡು ಹೋಗ್ತಾ ಇದಾರೆ. ಬಟ್ ಒಂದು ತಿಳ್ಕೋಬೇಕು, ಹಿಂದೂ ಕಾರ್ಯಕರ್ತರು, ಬಜರಂಗ ದಳ, RSS ನಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಹೇಳಿಕೆಯನ್ನ ಯಾಕೆ ಇವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಯಾಕೆ ಇವರು ಈ ರೀತಿ ದಲಿತರ ಮಧ್ಯೆ ಮತ್ತು ಬೇರೆ ಧರ್ಮದವರ ಮಧ್ಯೆ ಕಂದಕವನ್ನು ಉಂಟು ಮಾಡಿ ಅದರಲ್ಲಿ ವಿಷ ಬೀಜ ಬಿತ್ಕೊಂಡು ತಾವು ರಾಜಕಾರಣ ಮಾಡ್ತಾರೆ ಅಂತೇಳಿ. ಅಲ್ರಿ ಮೇಡಮ್, ತಮ್ಮ ಮಕ್ಕಳೇ ವಿದೇಶದಲ್ಲಿ ಓದ್ತಾ ಇದಾರೆ. ಒಂದು ದಿನ ಅವ್ರಿಗೆ ಕೆಂಪು ಶಾಲೆ ಹಾಕೊಂಡು ಹೋರಾಟಕ್ಕೆ ಬಂದು ಕರ್ಕೊಂಡ್ ಬಂದು ಉದಾಹರಣೆಗಳೇ ಇಲ್ಲ. ಬಡವ್ರ ಮಕ್ಕಳಿಗೆ ರೊಚ್ಚಿಗೆ ಬಿಸಿ ಅವ್ರ ಮೇಲೆ ಕೋರ್ಟು ಕೇಸು ಕಚೇರಿಗೆ ಅಲ್ಲಿದಾಡ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ. ಅಂದ್ರೆ ತಮ್ಮ ಮಕ್ಕಳು ಸುಪ್ಪತ್ತಿಗೆಯಲ್ಲಿ ತೇಲಾಡ್ಬೇಕು, ಬಡವ್ರ ಮಕ್ಕಳು ಜೈಲು ಪ್ರಕರಣ ಅಂತೇಳಿ ಓಡಾಡ್ಕೊಂತ ಇರಬೇಕು. ಈ ಮನಸ್ಥಿತಿಯಲ್ಲಿ ಬದುಕ್ತಾರೆ. ಇದನ್ನ ರಾಜ್ಯದ ಯುವಕರು ಹೌದೌದು, ಶಹಬಾಷ್ ಅಂತಾರಲ್ಲ, ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತಾರಲ್ಲ, ಅವ್ರು ಬೆನ್ನಿಗೆ ನಿಂತ್ಕೊಳ್ತಾರಲ್ಲ ಕೆಲವರು. ಈಗ ಸ್ವಯಂ ಘೋಷಿತ ದೇವಮಾನವ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ. ನಾನೇ ಹಿಂದೂ ಸಮಾಜಕ್ಕೆ ಫೈರ್ ಬ್ರ್ಯಾಂಡ್ ಅಂತ ಅವ್ರು ಹೊಂದ್ಕೊಂಡಿದ್ದಾರೆ. ಹಲವಾರು ಹಿಂದೂದಲ್ಲಿ ಹಲವಾರು ಜಾತಿಯ ಧರ್ಮದ ಜನಗಳು ಜೀವನ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಹಿಂದೂಗಳು ಅಷ್ಟೇ, ಮೇಲ್ವರ್ಗ ಅಷ್ಟೇ ಹಿಂದೂ ಅಲ್ಲ, ಬರೀ RSS ಬಜರಂಗ ದಳ. ನಾನು ಕೂಡ ಹಿಂದೂನೇ. ಸನಾತನ ಧರ್ಮದಲ್ಲಿ ಸಮಾನತೆಯನ್ನ ಹುಡುಕೋರು ನಾವು. ನಮಗೇನಾಗಿದೆ ಈಗ ದಲಿತ ಅವರು ಈಗ ಅರ್ಥ ಆಯ್ತಪ್ಪ ನಂಗೆ, CM ಸಿದ್ದರಾಮಯ್ಯನವರು ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರು ಅಂತ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇರೋದು. ಹೌದು ಮೇಡಮ್, ಒಂದು ಉದಾಹರಣೆಗಳನ್ನ ಹೇಳ್ತೀನಿ ನಾನು. ಈಗ ನಾನ್ ಜಾತಿ ಹೆಸರು ಎಲ್ಲೂ ಪ್ರಸ್ತಾಪ ಮಾಡಲ್ಲ. ಯಾವ್ದೋ ಒಂದು ಊರಲ್ಲಿ ಒಂದು ಜಾತಿ ಜನಸಂಖ್ಯೆ ಆದ್ರೆ ಅದೇ ಜಾತಿಯ ಜಗಳ ಆಯ್ತಂದ್ರೆ ಅದೇ ಜಾತಿಗೆ ಸಂಬಂಧಪಟ್ಟ ಜನರು ಮಾತ್ರ ಹೋಗ್ಬೇಕು, ಬೇರೆ ಜಾತಿಯ ಜನರು ಹೋಗ್ತಾರ? ಈ ದಲಿತರ ಮೇಲೆ ಮೊನ್ನೆ ಚಿತ್ರ ಸಾರಿ ತುಮಕೂರಲ್ಲಿ ಒಬ್ಬ ನೀರು ಕೇಳಿದ ನನ್ನ ಒಂದು ವಿಷಯಕ್ಕೆ ಅವನ ಟಿಪ್ಪರ್ ಹಾಸಿ ಸಾಯ್ಬಿಡ್ತಾರೆ. ಯಾಕೆ ಸಾಯ್ಬಿಡ್ದವ್ ದಲಿತ, ಇವ್ರು ಯಾಕೆ ಹೋರಾಟ ಮಾಡ್ಲಿಲ್ಲ? ಅದೇ ಒಬ್ಬ ಅವನ ಸಾಯ್ಬಿಡ್ದಂತ ಜಾಗದಲ್ಲಿ ಯಾವನಾರು ಸಾದಿಕೋ ಇನ್ನೊಬ್ಬ ಇದ್ದಿದ್ನಪ್ಪ ಅಂದ್ರೆ ಇವ್ರೆಲ್ಲರೂ ಅಂಗಿ ಹರ್ಕೊಂಡು ಹೋರಾಟಕ್ಕೆ ಬರ್ತಿದ್ರಲ್ಲ ಮೇಡಮ್. ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮಾತ್ರ ಎಂಟ್ರಿ ಕೊಡ್ತಾರೆ ಬಿಡಿ, ರಾಜಕೀಯ ಲಾಭ ಇಲ್ಲ ಅಂದ್ರೆ ಬರಲ್ಲ ಅವರೆಲ್ಲ. ಪದೇ ಪದೇ ಹೇಳ್ತಾ ಇದಾರೆ ಸನಾತನ ಧರ್ಮ. ಓಕೆ, ನಾವು ಸನಾತನ ಧರ್ಮವನ್ನ ಪ್ರೀತಿಸ್ತೀವಿ, ಆದ್ರೆ ಸಮಾನತೆ ಬಂದ್ರೆ ಮಾತ್ರ ನಾವು ಪ್ರೀತಿಸ್ತೀವಿ. ಸಮಾನತೆ ಇಲ್ಲ ಅಂದ್ರೆ ನನಗೆ ಆ ಧರ್ಮ ಯಾಕ್ಬೇಕು? ಹೌದು, ನೀವು ಬೇರೆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡೋಕು ಮುನ್ನ ನಮ್ಮ ಧರ್ಮದಲ್ಲಿ ಎಲ್ಲವನ್ನ ಸರಿ ಮಾಡಬೇಕಾದ ಅನಿವಾರ್ಯತೆ ಇದೆ ನಮಗೆ. ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಷ್ಟೋ ಜಾತಿಗಳು ಇನ್ನೂವರೆಗಾದ್ರೂ ಕೂಡ ಸಮಾಜದ ಕಟ್ಟ ವ್ಯಕ್ತಿ ಕೂಡ ಒಬ್ಬೊಬ್ಬರಿಗೆ ಸವಲತ್ತೇ ಸಿಕ್ಕಿಲ್ಲ. ಹೌದು, ಈಗನು ಕೂಡ ಒಂದೊಂದು ಶೋಷಣೆ ಪರಿಸ್ಥಿತಿಯಲ್ಲಿ ಜಾತಿಗಳು ಬದುಕ್ತಾ ಇದಾವೆ. ಅಕ್ಕಿ ಪಿಕ್ಕಿ ಜನಾಂಗಿರ್ಬೋದು, ಬೇರೆ ಬೇರೆ ಗುಡಿಸಲ್ ಜೀವನ ಮಾಡ್ತಾರೆ. ಪ್ರತಿಯೊಂದು ಕೆರೆ ಊರಲ್ಲಿ ನೋಡ್ರಿ ಮಾದಿಗ ಮತ್ತು ವಲಯ ಕೆರೆಗಳು ಸಪರೇಟ್ ಇರ್ತವೆ. ನಮ್ಮನ್ನ ಈಗೂ ಕೂಡ ಒಳಗಡೆ ಬಿಟ್ಕೊಳಗಿಲ್ಲ. ಮತ್ತೆ ಈ ಪರಿಸ್ಥಿತಿಯಲ್ಲಿ ಆ ಧರ್ಮ ನನಗೆ ಹಾಕ್ಬೇಕು? ನಿಜ. ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಈಗಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಪರಿಸ್ಥಿತಿ ಇದೆ, ಇದನ್ನ ಸರಿ ಮಾಡಬೇಕಾದಂತ ಜವಾಬ್ದಾರಿ ಇರೋದು ಇದೇ ಜನನಾಯಕರಿಗೆ. ಈಗ ಯತ್ನಾಳ್ ಅವ್ರನ್ನ ಕೇಳ್ಬೋದಪ್ಪ, ವಿಜಯಪುರ ಜಿಲ್ಲೆಯ ಎಷ್ಟು ಗ್ರಾಮಗಳಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂದ್ರೆ ಇವರೇ ಮೋಸ್ಟ್ಲಿ ಹೇಳಿರ್ತಾರೆ, ಇಂಥವ್ರನ್ನ ಒಳಗಡೆ ಬಿಟ್ಕೊಳ್ಬೇಡ್ರಿ, ಇವ್ರಿಗೆ ನೀರ್ ಕೊಡ್ಬೇಡ್ರಿ, ದೇಗುಲಕ್ ಬಿಡ್ಬೇಡ್ರಿ, ಪೂಜೆ ಮಾಡಿಸ್ಬೇಡ್ರಿ ಅಂತ ಇವರೇ ಹೇಳಿರ್ತಾರೆ ಅನ್ಸುತ್ತೆ ನನಗೆ. ಮೇಡಮ್, ಅವನೊಬ್ಬ ಹುಚ್ಚ, ಅವನಿಗೆ ಪರಿಪೂರ್ಣ ಜ್ಞಾನ ಇಲ್ಲ. ಅವನು ಯಾವ್ದೋ ಒಂದು ವಿಷಯ ಇಟ್ಟುಕೊಂಡು ಅಥವಾ ಯಾವ್ದೋ ಒಂದು ವಿಷಯನ ಇಟ್ಟುಕೊಂಡು ಆರಿಸಿ ಬಂದಿದ್ದಾನೆ. ನೆಕ್ಸ್ಟ್ ಬಿಜಾಪುರ ಜನ ಮಬ್ರಿಲ್ಲ, ಶಾಣ್ಯರಿದ್ದಾರೆ, ಅವ್ರಿಗೆ ಉತ್ತರ ಕೊಡ್ತಕ್ಕಂತ ಕಾಲ ಸದ್ಯದಲ್ಲೇ ಬರ್ತದೆ. ಯಾಕಂದ್ರೆ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು ರಾಜ್ಯ ಸುತ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಬೇಕು, ಅಲ್ಲಿ ಕುಂತ್ಕೊಂಡ ಜನಗಳ ಕಷ್ಟ ಕೇಳಬೇಕು, ಶೋಷಿತರ ಕಷ್ಟ ಕೇಳಬೇಕು, ದೀನದಲಿತರ ಕಷ್ಟ ಕೇಳಬೇಕು. ಇವ್ರು ಹೆಡ್ ಕ್ವಾರ್ಟರ್ ನಲ್ಲಿ ಇಲ್ಲ, ಬರೀ ನಾನು ರಾಜ್ಯ ಸುತ್ತನಪ್ಪ ಅಂದ್ರೆ ಇವ್ರಿಗೆ ಶಾಸಕ ಸ್ಥಾನ ಯಾಕೆ ಬೇಕು? ರಾಜೀನಾಮೆ ಕೊಟ್ಟು ಸುತ್ತಲಲ್ಲ. ಹೌದು, ನೆನಪಾಗ್ತಾಯ್ತಪ್ಪ, ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನಾನು. ರಾಷ್ಟ್ರಕವಿ ಕುವೆಂಪು ಅವರು ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರಂತೆ, ಈ ಹಿಂದೂ ಧರ್ಮದಲ್ಲಿ ಅಸಮಾನತೆ ಹೋಗೋ ತನಕ ಕೂಡ ವಿಶ್ವ ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಹಿಂದೂ ಧರ್ಮ ಅಂತ. ಮೋಸ್ಟ್ಲಿ ಆ ಮಾತು ಈಗ ನಂಗೆ ನೆನಪಾಯ್ತು. ಹೌದು ಮೇಡಮ್, ಎಲ್ಲಿ ಆಗುತ್ತೆ? ಉದಾಹರಣೆಗೆ ನಾನೊಬ್ಬ ದಲಿತ,
ನಾನ್ ಏನೇನ್ ಅನುಭವಿಸಿ ನನಗ್ ಗೊತ್ತದು. ಈಗ ಎಲ್ಲರಲ್ಲೂ ನಾವು ಸಿಟಿ ವ್ಯಾಪ್ತಿಯಲ್ಲಿ ಜೀವನ ಮಾಡೋದ್ರಿಂದ ಎಲ್ಲರೂ ನಮ್ಮನ್ನ ಸಮಾನರಾಗಿ ಕಾಣ್ತಾರ, ಇಲ್ಲ ಅಂತಲ್ಲ. ಬಟ್ ಹಳ್ಳಿ ವಾತಾವರಣದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ, ಯಾಕಾದ್ರೂ ಈ ಜಾತಿಯಲ್ಲಿ ಹುಟ್ಟಿವೆ ಅನ್ನೋ ಭಾವನೆ ನಮ್ಮನ್ನ ಕಾಡ್ತಾ ಇರ್ತದೆ. ಸೊ ಹಾಗಾಗಿ ನಮ್ಮನ್ನ ಅತಿ ಕೀಳಾಗಿ ಕಾಣ್ತಕ್ಕಂಥ ಜನರ ಮಧ್ಯೆ ಇದು ಒಂದು ಈ ತರ ಹೇಳಿಕೆಗಳು ಬಂದ್ರೆ ಇನ್ನು ನಮ್ಮಿಂದ ದೂರ ಹೋಗ್ತಕ್ಕಂಥ ಜನ ಬಹಳಷ್ಟಿದ್ದಾರೆ. ಯಾಕಂದ್ರೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಸನಾತನ ಧರ್ಮದಲ್ಲಿ ಹೂ ಮುಡ್ಸ್ಲಿಕ್ಕೆ ಮಾತ್ರ ಅವಕಾಶ ಇದೆ, ದಲಿತ ಹೆಣ್ಮಕ್ಳಿಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ದಲಿತ ಹೆಣ್ಮಕ್ಳಿಗೆ ಅವಕಾಶ ಕೊಡಿದ್ರೆ ಯಾರಪ್ಪ ಮನೆ ಸೊತ್ತು? ಹಿಂದೂ ಧರ್ಮ ಏನ್ ಬಸವನಗೌಡ ಪಾಟೀಲ್ ಯತ್ನಾಳ್ ಹುಟ್ಟಿದಾನ ಹಿಂದೂ ಧರ್ಮನ? ತಲಾಂತರದಿಂದ ರಾಜ ಮುತ್ತಾದ್ರಿಂದ ಬಂದಂತ ಧರ್ಮ ಅಲ್ಲ ಅದು. ಅದನ್ನ ಏನ್ ಯಾರಿಗಾರ ಒತ್ತಿ ಕೊಟ್ಟಿದೀವ ನಾವು? ಎಲ್ಲರಿಗೂ ಸಮಾನವಾಗಿ ಬದುಕಲಿಕ್ಕೆ ಅವಕಾಶ ಇದೆಯಲ್ಲ ಭಾರತದ ಸಂವಿಧಾನದಲ್ಲಿ. ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೆ ಇದನ್ನ ಸಂವಿಧಾನದತ್ತವಾಗಿ ನಮಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಮಾತಾಡ್ತಾರೆ ಅವರು. ಅಲ್ಲ, ವಿವಿಧತೆಯಲ್ಲಿ ಏಕತೆ ಹುಡುಕಬೇಕು ಅಂತ. ಅಲ್ಲ, ಮಲ್ಲುಪೂಜಾರ್ ಅವರಿಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಕಂಪ್ಲೇಂಟ್ ನ ಅನುಸಾರವಾಗಿ ಏನಾದ್ರೂ ಪೊಲೀಸರು ಕ್ರಮ ಕೈಗೊಳ್ಳೋ ಭರವಸೆ ಕೊಟ್ಟಿದ್ದಾರಾ? ಅವ್ರಿಗೇನಾದ್ರೂ ನೋಟಿಸ್ ಕೊಟ್ಟಿದ್ದಾರಾ? ವಿಚಾರಣೆ ಕರೆದಿದ್ದಾರಾ? ಇದಕ್ಕಿಂತ ಸಾಕ್ಷಿ ಏನ್ ಬೇಡ ಅಂತ ಅನ್ಸುತ್ತೆ ಪೊಲೀಸರಿಗೆ? ಮೇಡಮ್, ಈಗ FIR ಆಗಿದೆ. FIR ಆಗಿದೆ. ಅದನ್ನ ಆ ಕೇಂದ್ರಕ್ಕೆ ಇದಕ್ಕೆ ಮಾಡ್ತಾ ಇದಾರೆ. ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ. ಯಾವ ಪ್ಲೇಸ್ ಅಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ FIR ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್. ಅಲ್ಲಿಗೆ ಅವ್ರನ್ನ ಕರೀತಾರೆ. ಅಲ್ಲ, ನಿಮ್ಮ ಮುಂದಿನ ಸ್ಟೆಪ್ ಏನು ಮಲ್ಲುಪೂಜಾರ್ ಅವರೇ? ಈಗ ನಿಮ್ಮ ಸಂಘಟನೆಗಳಿಂದ ಏನಾದ್ರೂ ಹೋರಾಟ ಪ್ರತಿಭಟನೆಗಳಾಗತ್ತಾ? ಕ್ಷಮೆ ಕೇಳೋ ತನಕ ಬಿಡಬಾರ್ದ್ರಿ ಇಂಥವ್ರನ್ನೆಲ್ಲ. ಬಿಟ್ಬಿಟ್ರೆ ಮತ್ತೆ ಸುಮ್ನಾಗ್ಬಿಡ್ತಾರೆ, ಬಿಡು ನಾವ್ ಹೇಳಿದ್ದೆ ನಮ್ಮ ದರ್ಪನೆ ಮುಂದುವರಿಸಬೇಕು ಅನ್ನೋ ಮೈಂಡ್ ಸೆಟ್ಟಿಗೆ ಬರಬಾರ್ದು ಅಂತ. ಮೇಡಮ್, ಈಗ ಅವನ ಪರವಾಗಿ ನಾವು ಅವನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ನಾವ್ಯಾಕೆ ಅವ್ನು ದೊಡ್ಡವ್ರು ಮಾಡಕ್ ಅವನು ಯಾವ ಜಿಲ್ಲೆದಲ್ಲಿ ಇದನ್ನ ಪ್ರವಾಸವನ್ನ ಹಾಕೊಳ್ತಾನ ಆ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲಾ ದಲಿತ ಯುವಕರಿಗೆ ನಾವು ಹೇಳಿಕೆಗಳನ್ನ ಕೊಡ್ತೀವಿ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ರಿ ಅಂತೇಳಿ. ಈಗ ರಾಜ್ಯಾದ್ಯಂತ ಮಾಡ್ಲಿಕ್ಕೆ ನಮಗೇನ್ ಕೆಲ್ಸ ಇಲ್ಲ ಅಂತಲ್ಲ ಮೇಡಮ್. ಅವನ ವಿರುದ್ಧ ಅವನೇನ್ ದೊಡ್ಡವನ ಅಲ್ಲ, ಅವನ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ನ ಯಾಕೆ ನಾವ್ ಹೀರೋ ಮಾಡನ್ರಿ? ಅವ್ ಯಾವ ಜಿಲ್ಲೆಗೆ ಪ್ರವಾಸಕ್ಕೆ ಹೋಗ್ತಾನಲ್ಲ, ಆ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ನಮ್ಮ ದಲಿತ ಯುವಕರು ಅವನ ಬಗ್ಗೆ ವಿಚಾರ ಮಾಡ್ತಾರೆ ಮೇಡಮ್. ಅಲ್ಲ ಮಲ್ಲುಪೂಜಾರ್ ಅವರು, ಈಗ ನಾನು ಅದೇ ಹೇಳ್ತಾ ಇದ್ದೆ, ಭಾನು ಮುಸ್ತಾಕ್ ಅವರು ಕೂಡ ಬೇರೆ ಧರ್ಮದವರು ಅನ್ನೋ ಕಾರಣಕ್ಕೆ ವಿರೋಧ ಅಲ್ಲ, ಅವ್ರು ಬಂದು ಉದ್ಘಾಟನೆ ಮಾಡಬಾರ್ದು ಅಂತ. 2 ವರ್ಷದಿಂದ ಏನೋ ಭಾಷಣದಲ್ಲಿ ಅರಿಶಿನ ಕುಂಕುಮದ ವಿಚಾರಕ್ಕೆ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಬೇಡ ಅನ್ನೋ ವಿರೋಧ ಆರಂಭದಲ್ಲಿ ಕೇಳೋದಕ್ಕೆ ಸಿಕ್ತು. ಬಟ್ ಅಂಥವ್ರನ್ನೇ ನಾವು ಒಪ್ಕೊಂಡಿರುವಾಗ ದಲಿತರ ಬಗ್ಗೆ ಇಂಥ ಮಾತುಗಳು ಯಾಕೆ ಅಂತ? ಅವ್ರು ಬಂದು ಕೂಡ ಪೂಜೆ ಮಾಡಬಹುದು, ಹೂ ಹಾಕಬಹುದು. ಇದನ್ನ ಹೇಳಬೇಕಾಗಿ ಅಂದ್ರೆ ಹೇಳಿದ್ರೆ ದೊಡ್ಡತನ ಆಗ್ತಾ ಇತ್ತೇನೋ ಯತ್ನಾಳ್ ಅವ್ರದ್ದು. ಬಟ್ ಅದನ್ನ ಹೇಳದೆ ಸಣ್ಣತನ ತೋರಿಸ್ಬಿಟ್ರು ಅಂತ ಅನಿಸ್ತು ನನಗೆ ಅವ್ರ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ. ಮೇಡಮ್, ನಮ್ದು ಭಾರತ ಜಾತ್ಯತೀತ ರಾಷ್ಟ್ರ, ಸರ್ವ ಧರ್ಮಗಳನ್ನ ಪ್ರೀತಿಸುವ ರಾಷ್ಟ್ರ. ಯಾರು ಎಲ್ಲಿ ಬೇಕಾದ್ರೂ ಬಂದು ಎಲ್ಲಾ ಹಬ್ಬಗಳನ್ನ ಉದ್ಘಾಟನೆ ಮಾಡ್ಬೋದು. ಇವರು ನರೇಂದ್ರ ಮೋದಿ ಅವರು ಒಂದು ಮಸೀದಿಗೆ ಹೋಗಿ ನಮ್ಮ ಮಸೀದಿಯನ್ನು ಉದ್ಘಾಟನೆ ಮಾಡಿ ಬರ್ತಾರಲ್ಲ, ಅವಾಗ ಏನ್ ಇಟ್ಕೊಂಡಿದ್ರು ಬಾಯಲ್ಲಿ ಎಲ್ಲರೂ? ಏನ್ ಮಾಡ್ತಿದ್ರು ಮೇಡಮ್ ಇವರು? ಅಫ್ಘಾನಿಸ್ತಾನಕ್ಕೊಂದು ಮಸೀದಿಗೆ ಹೋಗ್ತಾರಲ್ಲ, ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿ ಬರ್ತಾರಲ್ಲ, ಯಾವ ನೈತಿಕತೆ ಇಟ್ಕೊಂಡು ಹೋಗಿದ್ರಿ ಇವರು? ಭಾರತದಲ್ಲಿ ಎಷ್ಟೋ ಹಂಗ ನೀವು ಮಾತೆತ್ತಿರ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದೂ ರಾಷ್ಟ್ರ ಆಯ್ತು, ನಿಮ್ ಕೈಗೆ 14 ವರ್ಷ ಕೊಟ್ಟಿವಲ್ಲ ನಾವು, ಏನ್ ಮಾಡಿದ್ರಿ ಹಿಂದೂಗಳಿಗೆ ನೀವು? ಅಲ್ಲ ಮಲ್ಲುಪೂಜಾರ್ ಅವರೇ, ಈಗ ಬಿಜೆಪಿ ಹೈಕಮಾಂಡ್ ಎಂತ ಪ್ರಾಶಸ್ತ್ಯ ಕೊಡುತ್ತೆ ಈ ಸಮುದಾಯಕ್ಕೆ ಅನ್ನೋದು ರಾಷ್ಟ್ರಪತಿಗಳ ವಿಚಾರದಲ್ಲಿ ತಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಹೌದು ಮೇಡಮ್. ಇವ್ರನ್ನ ಪಕ್ಷದಿಂದ ಆಚೆ ಹಾಕಿ ಇವ್ರ ಮನಸ್ಥಿತಿ ಎಂತದ್ದು ಅಂತ ಗೊತ್ತಾಗಿ ಇವ್ರನ್ನ ಆಚೆ ಹಾಕಿದೆ ಪಕ್ಷ ಅಂತ ಅನಿಸ್ತು ನನಗೆ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ತಮ್ಗೆ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಚಾಮುಂಡಿ ಸಿದ್ದರಾಮಯ್ಯನವರ ರಾಜಕೀಯ ಅಂತ್ಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಯತ್ನಾಳ್ ಅವರ ರಾಜಕೀಯ ಅಂತ್ಯ ಆಗಬಹುದಪ್ಪ ಈ ಸ್ಟೇಟ್ಮೆಂಟ್ ಇಂದ. ಯಾಕಂದ್ರೆ ದಲಿತರು ಒಗ್ಗಟ್ಟಾಗಿ ವಿರೋಧ ಮಾಡೋದಕ್ಕೆ ನಿಂತರೆ ನಿಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಿಮ್ ಜಿಲ್ಲೆಯಲ್ಲಿ ಈ ಸಮುದಾಯಕ್ಕೆ ಸೇರಿದವ್ರು ಯಾರು ಇಲ್ವಾ? ಯಾವ ವೋಟ್ ಬ್ಯಾಂಕ್ ಜಾಸ್ತಿ ಇದೆ ಅವ್ರನ್ನ ಮಾತ್ರ ಓಲೈಕೆ ಮಾಡೋದಾ? ಇದೆಲ್ಲವೂ ಕೂಡ ಪ್ರಶ್ನೆ. ಗೊತ್ತಿಲ್ಲ. ಯತ್ನಾಳ್ ಅವರು ಹಿಂದೆ 4 ಜನ ನಿಂತಿದ್ದಾರೆ, ಅವರೇ ನನ್ನ ಶಕ್ತಿ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ನಾಲಿಗೆ ಹರಿಬಿಟ್ಟು ಮಾತನಾಡಿದ್ರೆ ಈ ಕ್ಷಣಕ್ಕೆ ದಲಿತರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋ ತನಕ ಕೂಡ ನಿಮ್ಮನ್ನ ಯಾರು ಕೂಡ ಬಿಡಲ್ಲ.